ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಂಥ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವಾವತಾರಿ ಶಿವಾನಂದ ಭಾರತೀಯಪ್ಪಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಮಠದ ಪೀಠಾಧಿಕಾರಿಗಳಾದ ಸಭೆಗಳ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ವಿದ್ವನ್ಮಣಿಗಳಾದ ಸದ್ಗುರು ವಿದ್ಯಾನಂದ ಭಾರತೀಯಪ್ಪಗಳವರಿದಾವರುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ಬ್ರಹ್ಮವೇದಿಗಳು ಉಪಸ್ಥಿತರಾದ ಸರ್ವ ಪೂಜ್ಯರ ಶ್ರೀಚರಣಗಳಿಗೆ ತ್ರಿಕರ್ಣಪೂರ್ವಕವಾಗಿ ವಂದಿಸಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಒಳಗುವಂಥ ಶಂಭುಲಿಂಗನಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳು ಜಿಜ್ಞಾಸಕ್ಕೆ ಇಟ್ಟುಕೊಂಡು ವಿಷಯವು ನೀತಿ ಕ್ರಿಯಾ ಚರ್ಯ ಸ್ಥಳದ 18ನೆಯ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಕಾರ್ಯಕ್ರಮವು ಆರಂಭವಾಗಿರುತ್ತದೆ. ಸುಮ್ಮನಾಗದು ಅರಿವಿನಿಂದ ವಿಮುಖತಿ ನೆಮ್ಮಿಲೇಸೆನಿಸುವ ಗುಣಗಣವಿಲ್ಲದವನಿಗೆ. ಮುಕ್ತಿ ಅಂದ್ರೆ ಸುಖ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಸುಖವೇ ಬೇಕು. ಒಂದು ಕಡೆ ಶ್ರೀಮನ್ ನಿಜಗುಣ ಶಿವಿಗಳು ಸುಖದ ಲಕ್ಷಣವನ್ನು ಇಷ್ಟು ಸುಂದರ ಹೇಳ್ತಾರೆ. ಆ ಸುಖ ಹೆಂಗೈತಪ್ಪ ಅಂದ್ರೆ ಸಾಕೆನಿಸದೆ ಸವಿಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ಚೋಕೆಗುಂದದೆ ನಿರುಪಮ ಶಂಭುಲಿಂಗ ಏಕೆ ಮಣಿಪ ಸುಖಮೊಂದಲ್ಲದೆ. ಇಂಥ ಸ್ವಸ್ವರೂಪದ ಸುಖವು ನಮಗೆ ಆಗಬೇಕಂದ್ರೆ ಅದು ಜ್ಞಾನದಿಂದಲೇ ಆಗುತ್ತದೆ ಅಂತ ನಿಜ. ಅರಿವಿನಿಂದವೇ ಮುಕ್ತಿ. ಜ್ಞಾನ ಅಂದ್ರೆ ಎದಕ್ಕೆ ಜ್ಞಾನ ಅಂತಾರಿ ಅಂದ್ರೆ ನಮ್ಮ ಶ್ರುತಿ ಶಾಸ್ತ್ರ ಏನೈತೈತಿ, ಅಭೇದ ದರ್ಶನಂ ಜ್ಞಾನಂ. ಅಭೇದ ಸ್ವರೂಪದಿಂದ ಇರುವುದೇ ಇದಕ್ಕೆ ಜ್ಞಾನ. ಒಂದಡಿಯಲ್ಲಿ ನಿಜಗುಣರು ಬಹಳ ಸುಂದರವಾಗಿ ಅಭಿಪ್ರಾಯ ಹೇಳ್ತಾರೆ. ಜ್ಞಾನವೇ ಮುಕ್ತಿಗೆ ಸಾಧನ, ಏನು ಬೇರೊಂದಿಲ್ಲ. ಶ್ರುತಿ ನಾಣ್ಯ ಪಂಥವೆನಲು ನೀನಿದನೆ ಬಿಡದೆ ಅಣುಣು ಶಂಭುಲಿಂಗದ ಸುಜ್ಞಾನ ದಡಮಾಗಿ ಪರಮಾನಂದಬಹುದರಿಂದ ಅಂತ. ಇಂಥ ಪರಮಾನಂದ ನಮಗೆ ಪ್ರಾಪ್ತವಾಗಬೇಕಾದ್ರೆ ಜ್ಞಾನವೇ ಮುಕ್ತಿಗೆ ಸಾಧನ. ಆ ಜ್ಞಾನ ಸ್ವರೂಪವು ನಮಗೆ ಅಪರೋಕ್ಷವಾಗಿ ನಮ್ಮ ಹೃದಯದಲ್ಲಿ ಆಗಬೇಕಂದ್ರೆ ಅದಕ್ಕೆ ಸದ್ಗುಣ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೆಮ್ಮಿಲೇಸೆನಿಸುವ ಗುಣಗಣವಿಲ್ಲದವನಿಗೆ ಅಂತ ಬಹಳ ಮಾರ್ಮಿಕವಾಗಿ ಅರ್ಥವನ್ನು ಇಲ್ಲಿ ಇನ್ನೊಂದಿಟ್ಟರು. ಅವ್ರು ನಿಜಗೊಂಡ್ರು ಲೇಸೆನಿಸುವ ಅಂತ ಒಂದು ಮಾತಿಟ್ರು. ಯಾಕೆ ಪ್ರತಿಯೊಬ್ಬ ಮಾನವಲ್ಲಿ ಗುಣಗಳು ಅದಾವೆಲ್ಲರೂ ಗುಣ ಅದಾವಿಲ್ಲ ಅನ್ನೋದಿಲ್ಲ. ಯಾಕೆ ಲೇಸಿಟ್ಟು ಅಂದ್ರೆ ಒಳ್ಳೆಯ ಗುಣ ಇದ್ರೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ಸ್ವಚ್ಛವಾಗಿರ್ತೈತಿ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಭಗವಂತನು ಎಲ್ಲಿ ಜ್ಞಾನ ನಮಗೆ ಆಗ್ತೈತೆ ಅಂತ ಕೇಳಿದ್ರೆ ಅವನೇ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಾಕಾರವಾದ ಅಂದ್ರೆ ಸತ್ವಗುಣದಲ್ಲಿ ಯಾರ ವೃತ್ತಿಯೂ ಇರ್ತೈತಿದೆ ಅಲ್ಲಿ ಜ್ಞಾನವಾಗುತ್ತದೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದರು. ಸಾಮಾನ್ಯ ರೂಪವಾಗಿ ಲೌಕಿಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಮುಖವನ್ನು ನೋಡ್ಬೇಕಾದ್ರೆ ಏನು ಬೇಕಂಗ ಕನ್ನಡಿ ಬೇಕಂಗ. ಕನ್ನಡಿ ಬೇಕಲ್ರಿ, ಕನ್ನಡಿ ಬೇಕಂಗ. ಆ ಕನ್ನಡಿ ಇದ್ರೆ ತನ್ನ ಮುಖವು ಹೇಗೆ ಸ್ಪಷ್ಟವಾಗಿ ಅದು ತೋರ್ತೈತಿ ಹಂಗೆ
ಇಲ್ಲಿ ಕನ್ನಡಿ ಇದ್ದಂಗೆ ಯಾಪಂದ್ರೆ ಅಂತಃಕರಣವೇ ನಮ್ಮ ಕನ್ನಡಿ ಅಂತ ಅರ್ಥ. ಈ ಕನ್ನಡಿಯಲ್ಲಿರ್ತಕ್ಕಂಥ ನಮ್ಮ ಆತ್ಮಸ್ವರೂಪವು ತಿಳಿಬೇಕಂದ್ರೆ ಆ ಅಂತಃಕರಣದಲ್ಲಿ 3 ಗುಣಗಳದಾವ. ಅದಕ್ಕೆ ಸತ್ವಗುಣ, ರಜೋಗುಣ, ತಮೋಗುಣ ಅದಾವ. ಇವು 3 ಗುಣಗಳಲ್ಲಿ ನಾವು 2 ಗುಣಗಳನ್ನು ಕಳ್ಕೋಬೇಕು ಅಂತಾರೆ. ರಜೋಗುಣ, ತಮೋಗುಣ ಅಂತ. ರಜೋಗುಣ ಇದ್ರೆ ಏನಕ್ಕಪ್ಪ ಅಂದ್ರೆ ನಮ್ಮ ಮನಸ್ಸು ಇನ್ನೂ ವಿಷಯಗಳ ಅಪೇಕ್ಷೆ ಕೂಡಿಕೊಂಡು ಚಂಚಲವಾಗುತ್ತದೆ ಅಂತ ಅರ್ಥ. ಈಗ ಎಲ್ಲರೂ ಇಲ್ಲೇ ಕುಂತೇವೆ, ಅದನ್ನು ನಮ್ಮ ಮನಸ್ಸು ಇಲ್ಲೇ ವಾಕ್ಯವನ್ನು ಕೇಳಕತ್ರ ಸತ್ವಗುಣ ಅಂತ ತಿಳ್ಕೊಬೇಕು. ಅದನ್ನು ಏನು ಇಲ್ಲೇ ಇಲ್ಲ, ಸಂಶಯ ಮಾಡ್ಕೋಬಾರ್ದು. ಇಲ್ಲಿ ಕುಂತಿಗ್ಯಾರ ಮತ್ತೆ ವಿಷಯಗಳ ಚಿಂತನೆ ಮಾಡಕತ್ತೈತೆ ಅಂದ್ರೆ ಅದು ರಜೋಗುಣದ ಸಂಸ್ಕಾರ ಅಂತ ನಾವು ಕಂಡಿಡ್ಕೋಬೇಕು. ಅದಕ್ಕೆ ಇನ್ನು ತಮೋಗುಣ ಏನು ಮಾಡ್ತೇಪ್ಪ ಅಂದ್ರೆ ಇದ್ದ ವಸ್ತುವಿನ ತಿಳುವಳಿದಾಗ ಮೋಹವನ್ನು ಮಾಡಿಸಿ ನಿನ್ನನ್ನು ಮರಿಸಿ ಬಿಡ್ತೈತಿ ಅಂತ ಅರ್ಥ. ಇವು 2 ಗುಣಗಳನ್ನು ಪ್ರಯತ್ನಪೂರ್ವಕವಾಗಿ ಕಳೆದುಕೊಂಡು ನೀ ಸತ್ವಗುಣವುಳ್ಳವನಾದರೆ ಹೇಗೆ ಪರಿಶುದ್ಧವಾದ ಕನ್ನಡಿಯಲ್ಲಿ ನಿನ್ನ ಮುಖವು ಹೇಗೆ ಸ್ಪಷ್ಟವಾಗಿ ತೋರ್ತು ಹಂಗೆ ಮನಸ್ಸು ಅಥವಾ ಬುದ್ಧಿ ಪರಿಶುದ್ಧವಾಗಬೇಕು ಅಂತ. ಅದನ್ನೇ ಶ್ರೀಮನ್ ನಿಜಗುಣ ಶಿವರು ಮುನ್ನವೇ ಭಕ್ತಿ ಕ್ರಿಯೆಯಿಂದ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರ್ಗೆ ನಿಜ ಸ್ವರೂಪಂ ಇದರೋಳ್ ಸಾಧ್ಯಂ ಅಂದರು. ಮುನ್ನವೇ ಅಂದರೆ ಸದ್ಗುರುಗಳ ಶಾಸ್ತ್ರಾದಿಗಳಿಗೆ ಶರಣಾಗತಕ್ಕಿಂತ ಪೂರ್ವದಲ್ಲಿ ನಮ್ಮ ಹೃದಯದಲ್ಲಿರ್ತಕ್ಕಂಥ ಮಲವಿಕ್ಷೇಪ ದೋಷಗಳನ್ನು ಕಳೆದುಕೊಂಡು ಮುನ್ನವೇ ಭಕ್ತಿ ಕ್ರಿಯೆಯಿಂದ ನೆರೆ ಪರಿಶುದ್ಧವಾದ ಚೆನ್ನಾಗಿ ಅವುಗಳನ್ನು ಕಳೆದುಕೊಂಡು ಒಳ್ಳೆಯ ಗುಣಗಳಿಂದ ಯುಕ್ತನಾಗಿ ಇರಬೇಕು ಅಂತ ಒಂದು ಕಡೆ ಹೇಳಿದರು. ಬಹಳ ಸುಂದರವಾಗಿ ಭಗವದ್ಗೀತೆಯಲ್ಲಿ ದೈವೀ ಸಂಪದ್ರೂಪವಾದ ಗುಣ ಅಂತ ಒಂದು ಅಧ್ಯಯನ ಐತಿ. ಆಸುರಿ ಸಂಪತ್ತು, ದೈವೀ ಸಂಪತ್ತು ಅಂತ. ಅದರಲ್ಲಿ ಒಂದು ಶ್ಲೋಕದ ಇಷ್ಟೊಂದು ಹೇಳ್ತಾರೆ ಒಳ್ಳೆಯ ಗುಣ. ಅಮಾನಿತ್ವಂ ಅದಂಬಿತ್ವಂ ಅಯುಷ ಶಾಂತಿರಾರ್ಜವಂ ಆಚಾರ್ಯಂ ಉಪಾಸನಂ ಸ್ಥೈರವಿ ಆತ್ಮವಿ ನಿಗ್ರಹ. ಬಹಳ ಸುಂದರವಾಗಿ ಹೇಳಿದರೆ ಅಮಾನಿತ್ವಂ, ಮಾನಿತ್ವ ಅಂದ್ರೆ ತನ್ನನ್ನು ತಾನು ಹೊಗಳುವುದು ಅಂತ. ಅದು ಇರಬಾರದು ಅಂತರಂಗದಲ್ಲಿ ಅಂತಾರೆ. ಅದಕ್ಕೆ ಅಮಾನಿತ್ವಂ. ಅದಂಬಿತ್ವಂ, ದಂಬ ಅಂದ್ರೆ ಅಹಂಕಾರ ಅಂತ ಅರ್ಥ. ಯಾಕೆ ಈ ಅಹಂಕಾರ ಏನು ಮಾಡ್ತದೆ ಅಂದ್ರೆ ಅಭಿಮಾನವನ್ನು ಮಾಡಿಸ್ತೈತಿ ಮನುಷ್ಯನಿಗೆ, ಗರ್ವವನ್ನು ಮಾಡಿಸಿ ಗುರು ದೇವರುಗಳಲ್ಲಿ ಅಶ್ರದ್ಧೆಯನ್ನು ಮಾಡಿಸ್ತೈತಿ. ಅಶ್ರದ್ಧೆಯನ್ನು ಮಾಡಿಸಿ ವೇದ ನಿಂದಿತವಾದ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನು ಮಾಡಿ ಮತ್ತು ನನಗೆ ಹೀನವಾದ ಜನ್ಮವೇ ಕಾರಣವಾಗುತ್ತದೆ ಅಂದರು. ಅದಕ್ಕೆ ನಿಜಗುಣರು ಶರಣರ ಅಹಂಗ್ರಿಯೊಳು ಅಹಂಕರಿಸದ ಇಹುದೇ ಚಂದ ಅಮಮ. ಅದಕ್ಕೆ ಅಮಾನಿತ್ವಂ ಅದಂಬಿತ್ವಂ ಅಹಿಂಸ, ಹಿಂಸೆಯನ್ನು ಮಾಡದೇ ಇರುವುದು ಅಂತ. ಹಿಂಸೆ ಮಾಡಬೇಕಂದ್ರೆ ತ್ರಿಕರಣ ಪೂರ್ವಕವಾಗಿ ಮಾಡ್ತಾನೆ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಅಂತ. ಹಿಂಸೆಯನ್ನು ಮಾಡದೇ ಇರೋದಕ್ಕೆ ಅಹಿಂಸೆ ಅಂದರು. ಈ ಹಿಂಸಾ ಗುಣಗಳು ಒಳಗಿರುವುದರಿಂದ ಪರಮಾತ್ಮನ ಕೃಪೆ ನಿನಗೆ ಆಗುವುದಿಲ್ಲ ಅಂತ ನಿಜಗುಣರು ಎಂತೊಲಿವನು ತನಗಿನ್ನೆಂತೊಲಿವನು ಎಂತೊಲಿವನು ಕರ್ಣತ್ರಯದ ದೋಷ ಮೇರೆ ಕಂತು ಕಾಲ ಪುರವೈರಿ ಗುರುಶಂಭುಲಿಂಗ. ಅಮಾನಿತ್ವಂ ವದಂಬಿತ್ವಂ ಅಹಿಂಸ ಆಚಾರ್ಯ ಉಪಾಸನಂ. ಅದಕ್ಕೆ ಇಲ್ಲಿ ಗುರುಪಾದ ಸೇವೆ ಅಂತ ಪದ ಇಟ್ಟು ಆಚಾರ್ಯ ಉಪಾಸ ಸ್ಥೈರ್ಯಂ. ಎಷ್ಟು ಕಷ್ಟ ಬಂದ ಆಜ್ಞಾದರೂ ಸ್ಥೈರ್ಯದಿಂದ ಇರು ನೀನು ಅಂದ. ಬಹಳ ಸುಂದರವಾಗಿ ಇಂಥ ಗುಣಗಳಲ್ಲೂ ನಿನ್ನೊಳಗೆ ಆಡಿಸುವ. ಅದಕ್ಕೆ ಹೇಳಿದ್ರು ಲೇಸೆನಿಸುವ ಗುಣಗಣವಿಲ್ಲದವನಿಗೆ. ಒಳ್ಳೆಯ ಗುಣ ಸದ್ಗುರುನಾಥರು ಈ ಗುಣಗಳನ್ನೇ ನೋಡ್ತಾನೆ. ಗುರುಗಳು ಈ ಗುಣ ಇತ್ತಂದ್ರೆ ಗುರುಗಳು ನಮ್ಮ ಹುಡುಕಾಡ್ಕೊಂತ ಬರ್ತಾರೆ ನೋಡೋದು. ಈ ಗುಣ ನಮ್ಮಲ್ಲಿ ಜಾಗೃತವಾದ್ರೆ ಗುರು ಬರ್ತಾನಂತೆ. ಆ ಗುಣಗಳಲ್ಲಿ ಇವತ್ತೊಂದು ಮಾತು ಹೇಳ್ತಾರೆ, ಗುರುಪಾದ ಸೇವೆ. ಈ ಗುರುಪಾದ ಸೇವೆ ನಿಜಗೊಂಡ್ರು ಗುರು ಅನ್ನುವ ಶಬ್ದ ಕೈವಲ್ಯ ಪದ್ಧತಿಯಿಂದ ಹಿಡ್ಕೊಂಡು 6 ಸ್ಥಳ ಒಳಗೆ ವಿಚಾರ ಮಾಡಿ ಮೊದಲು ಗುರುವಿನ ಪದನ ಇಟ್ಟಾರೆ.
ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ್ಳಹುದು ನರರಿಗೆ ಮುಕುತಿ. ಬೆಳಗಿನ ಜಾವ ಹೋದ್ರಿ ನೆನೆಯುವುದನ್ನು ದಿನದ ಉದಯ ಕಾಲದ ಎಚ್ಚರಿಕೆಗಳು ವಿನುತ ಗುರುಮೂರ್ತಿಯನು ಅಂದರು. ಹೀಗೆ ಒಂದೊಂದು ಕಡೆ ನೋಡ್ರಿ ಪರಮಾಣುವುದೇ ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವೀಗಣ್ಣ ಮತಿಗೆ ಮಂಗಳವನ್ನು. ಗುರು ಗುರು ಅನ್ನುವ ಪದ ಗುರು ಯಾಕೆ ಶ್ರೇಷ್ಠ ಅಂದ್ರೆ ಗುರುವಿನಲ್ಲಿ 2 ಪ್ರಕಾರವಾದಿರ್ತೈತೆ ಅವರಲ್ಲಿ. ಒಂದು ಅದೃಷ್ಟ ಫಲನೂ ಕೊಡ್ತಾನ, ಇನ್ನೊಂದು ದೃಷ್ಟ ಫಲನೂ ಕೊಡ್ತಾನೆ. ಸದ್ಗುರುನಾಥ ಅಂತ ಅರ್ಥ. ದೃಷ್ಟ ಫಲ ಕೊಡ್ತಕ್ಕಂಥ 3 ಲೋಕದಲ್ಲಿ ಗುರುವಿಗೆ ಒಬ್ಬಗ ಐತೆ ಹೊರತಾಗಿ ಸಗುಣನಾದ ಆ ದೇವಾನು ದೇವತೆಗಳಿಗೂ ಅದರ ಹಕ್ಕಿಲ್ಲ ಅಂತ ಅರ್ಥ. ಗುರುವಿಗೆ ಅಷ್ಟಾದ ಕೊಡೋಕೆ ಹಕ್ಕೈತಿ ಹೊರತಾಗಿ ಅಂಥ ಗುರುವಿನ ನಮಗೆ ಕರುಣ ಆಗಬೇಕಂದ್ರೆ ಅವನ ಸೇವೆ ಮಾಡಬೇಕು. ಅದಕ್ಕೆ ನಿಜಗೊಂಡು ಪರಮುಕ್ತಿ ಒಲುಮೆಗೆ ಗುರು ಸೇವೆಯೇ ಸೂಚನೆ. ನಮ್ಮ ಸ್ವರೂಪದ ಯಥಾರ್ಥ ಜ್ಞಾನ ನಮಗೆ ಅಪರೋಕ್ಷವಾಗಬೇಕಂದ್ರೆ, ಗುರುವಿನ ಕರುಣ ಕಟಾಕ್ಷ ನಮಗೆ ಆಗಬೇಕಂದ್ರೆ ಗುರು ಎದಕ್ಕೆ ಹೊಡಿತಾನಪ್ಪ ಅಂದ್ರೆ ಸೇವೆಗೆ ಅಂದ್ರೆ. ಅದಕ್ಕೆ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂದ್ರೆ, ಆ ಸೇವೆಯಲ್ಲಿ ಸದ್ಭಾವ ಸೇವೆ ಉಳ್ಳವನಾದ್ರೆ ಏನಾಕೈತಿ, ನಮ್ಮ ಹೃದಯದಲ್ಲಿ ಸದ್ಗುರುನಾಥನ ಕೃಪೆಯಾಗಿ ಅವನ ಉಪದೇಶವೂ ಆಗುತ್ತದೆ. ಅವರು ಉಪದೇಶ ಮಾಡ್ತಕ್ಕಂಥ 2 ರೀತಿಯಾಗಿ ಉಪದೇಶ ಮಾಡ್ತಾರೆ. ಒಂದು ವಿಧೇಯಮುಖ ಉಪದೇಶ, ಇನ್ನೊಂದು ನಿಷೇಧಮುಖ ಉಪದೇಶವನ್ನು ಮಾಡಿ ನಮ್ಮ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಡುತ್ತಾರೆ. ಅಂಥ ಗುರುವಿನ ಕೃಪಾ ನಮಗಾಗಬೇಕಂದ್ರೆ ಇದೊಂದು ಒಳ್ಳೆಯ ಗುಣ. ಅದಕ್ಕೆ ಅನಂತ ಕಾಲ ತರುಮರಾದಿಗಳು ಇರಿದ್ದು ನಾವು ಜಪವನ್ನು ಮಾಡುವುದಕ್ಕಿಂತ ಒಂದು ಅರಗಳಿಗೆ ಗುರು ಸೇವೆಯನ್ನು ಮಾಡಿದ್ದರೆ ಸಾಕು ಅಂತ ವಚನಕಾರರು. ಅನಂತ ಕಾಲ ತರುಮರಾದಿಗಳು ಇಟ್ಕೊಂಡು ತಪಸ್ಸು ಮಾಡ್ತೀವಲ್ರಿ, ಅವು ಭಾಳ ಕಠಿಣ ಅದಾವು. ಅದು ಭಾಳ ಕಠಿಣ, ಅದು ತಪಸ್ಸ. ಯಾಕೆ ಗಡ್ಡೆ ಗೆಣಸನ್ನು ತಿಂದು ಗಡ್ಡವನ್ನು ಬಿಟ್ಟು ಎಲ್ಲವನ್ನು ಅಡವಿ ಸೇರಿ ತಪಸ್ಸು ಮಾಡೋದಿದೆ. ಒಂದು ಅರಗಳಿಗೆ ನಿನ್ನ ಗುರುವಿನ ಸೇವಾ ಮನಮುಟ್ಟಿ ಮಾಡಿದ್ದಾದರೆ ನಿನ್ನ ತ್ರಿಕರಣ ಪೂರ್ವಕವಾಗಿ ಮಾಡಿದ ಪಾಪವೂ ನಿವೃತ್ತಿ ಆಕೈತಿ. ಪುಣ್ಯ ಉದಯವಾಗಿ ಪುಣ್ಯದಿಂದ ಸದ್ಗುರುವಿನ ಉಪದೇಶವನ್ನು ಕೇಳಿ ಜೀವ ಬ್ರಹ್ಮರ ಅಭೇದ ಜ್ಞಾನಾಕಾರವನ್ನು ತಿಳಿದು ಜನ್ಮ ಸಾರ್ಥಕತೆ ಮಾಡಿಕೊಳ್ಳುತ್ತಿ ಅಂಥೇಳಿ ಅಂಥ ಗುಣವನ್ನು ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಸದ್ಬುದ್ಧಿಯನ್ನು ಸದ್ಗುಣಗಳನ್ನು ಜಗದ್ಗುರು ಶಿವಾನಂದ ಭಾರತೀಯ ಎಲ್ಲರಿಗೂ ಕಳಿಸಂತೇಳಿ ನನ್ನ ವಾಣಿಗೆ ವಿರಾಮ.